ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ ಹೊಂದಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಚೆನ್ನಮ್ಮ ಅವರು. ಕಳೆದ 4 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು ಬೆಳಗಿನವರೆಗೂ ಕೂಡ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು. ನೋಡಿ, ಕಳೆದ 4 ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು 85 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳು ಅವರನ್ನ ಕಾಡ್ತಾ ಇತ್ತು. ಜೊತೆಗೆ ಉಸಿರಾಟದ ಸಮಸ್ಯೆ ಇತ್ತು. ಹಾಗಾಗಿ 4 ದಿನಗಳ ಹಿಂದೆ ಅವರನ್ನ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇವತ್ತು ಬೆಳಗ್ಗೆವರೆಗೂ ಸ್ಪಂದಿಸ್ತಾ ಇದ್ರು. ಆದರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಚಿಕಿತ್ಸೆಗೆ ಅಷ್ಟು ಸ್ಪಂದಿಸ್ತಾ ಇಲ್ಲ. ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಒಮ್ಮೆಲೆಗೆ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸ್ತಾ ಇದ್ರು. ಆಸ್ಪತ್ರೆ ಹತ್ರ ದೌಡಾಯಿಸ್ತಾ ಇದ್ರು. ಏನು ಚಿಕಿತ್ಸೆ ಮುಂದುವರಿಸಬೇಕು, ಯಾವ ರೀತಿ ಅವರನ್ನ ಚಿಕಿತ್ಸೆಗೆ ಒಳಪಡಿಸಬೇಕು, ಈ ರೀತಿ ವೈದ್ಯರ ಜೊತೆ ಮಾತುಕತೆಗೂ ಕೂಡ ಮುಂದಾಗಿದ್ರು. ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅವರು ಕೊನೆಯುಸಿರೆಳೆದಿದ್ದಾರೆ. 85 ವರ್ಷದ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಬಟ್ ಚಿಕಿತ್ಸೆ ಕೊಡಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತವಾಗಿತ್ತು, ಹೃದಯ ಸ್ತಂಭನವಾಗಿತ್ತು ಅನ್ನುವಂತಹ ಮಾಹಿತಿ. ಅದಾದ ನಂತರದಲ್ಲಿ ಅವರ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು. ವೈದ್ಯರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಅವರನ್ನು ಬದುಕುಳಿಸೋದಕ್ಕೆ. ಸಾಕಷ್ಟು ಪ್ರಯತ್ನದ ನಂತರ ಅದು ಸಾಧ್ಯವಾಗಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ವಿ, ಆಸ್ಪತ್ರೆ ಮುಂಭಾಗದಲ್ಲಿ ದೇವೇಗೌಡರ ಕುಟುಂಬಸ್ಥರೆಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಂಥದ್ದು, ಚೆನ್ನಮ್ಮ ಅವರನ್ನು ವಿಚಾರಿಸ್ಕೊಳ್ತಾ ಇದ್ದಂಥ ರೀತಿ. ಆದಷ್ಟು ಬೇಗ ಅವರು ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯಕರವಾಗಿ ವಾಪಸ್ ಬರ್ತಾರೆ ಅಂಥೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವರು ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ, ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಂತಹ ಚೆನ್ನಮ್ಮ ಅವರಿಗೆ ಹೃದಯಾಘಾತವಾಗಿದೆ. ಹಾಗಾಗಿಯೇ ಅವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ನೋಡಿ, ನಮ್ಮ ಪ್ರತಿನಿಧಿ ಕೂಡ ಆಗ ತಿಳಿಸ್ಕೊಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಕುಮಾರಸ್ವಾಮಿ ಅವರಾಗಿರ್ಬಹುದು, ದೇವೇಗೌಡರಾಗಿರಬಹುದು, ಅವರ ಕುಟುಂಬಸ್ಥರು ಬರ್ತಾ ಇದ್ರು, ವೈದ್ಯರನ್ನ ಭೇಟಿ ಆಗ್ತಾ ಇದ್ರು, ಅವರ ಆರೋಗ್ಯವನ್ನ ವಿಚಾರಿಸ್ಕೊಳ್ತಾ ಇದ್ರು. ಏನೇನೆಲ್ಲ ಟ್ರೀಟ್ಮೆಂಟ್ ಬೇಕು, ಯಾವ ರೀತಿ ಚಿಕಿತ್ಸೆಯನ್ನ ನೀಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಯತ್ನಗಳಂತೂ ಮಾಡಿದ್ರು. ಆದರೆ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು, ಜೊತೆಗೆ ಹೃದಯಾಘಾತ. ಅವರನ್ನು ಬದುಕುಳಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ. ನಿಜಕ್ಕೂ ದೇವೇಗೌಡರಿಗೆ ಇದೊಂದು ರೀತಿ ಆಘಾತ ಅನಿಸುತ್ತೆ. ಏಕೆಂದರೆ ಅವರಿಬ್ಬರ ದಾಂಪತ್ಯ ಜೀವನ ಎಷ್ಟು ವರ್ಷಗಳದ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ದೇವೇಗೌಡರಿಗೆ ಸಪೋರ್ಟ್ ಆಗಿ ನಿಂತವರು ಚೆನ್ನಮ್ಮ ಅವರು.